ಕಾಂಗ್ರೆಸ್ ನಾಯಕರಲ್ಲೂ ಕೂಡ ರಾಮನಾಮ ಜಪ ಶುರುವಾಗಿದೆ. ಒಂದು ಕಡೆ ಕಾಂಗ್ರೆಸ್ ನಾಯಕರು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಒಂದು ರಾಜಕೀಯ ಗಿಮಿಕ್ ಅಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಅದೇ ಕಾಂಗ್ರೆಸ್ನ ಕೆಲ ನಾಯಕರು ಈಗ ರಾಮನಾಮ ಜಪವನ್ನು ಶುರು ಮಾಡಿದ್ದಾರೆ. ಭೂಮಿಗೆ ಶ್ರೀರಾಮನನ್ನ ಪರಿಚಯಿಸಿದ್ದೇ ವಾಲ್ಮೀಕಿ ಅಂತ ಹೇಳಿದ್ದಾರೆ. ದೇಶದಲ್ಲಿ ವಾಲ್ಮೀಕಿಯವರ ದೇವಸ್ಥಾನ ಎಲ್ಲೂ ಇಲ್ಲ, ಅವ್ರದ್ದು ಒಂದು ದೇವಸ್ಥಾನ ಮಾಡಬೇಕು, ನಾವು ಮನವಿಯನ್ನು ಮಾಡ್ಕೊಳ್ತೀವಿ. ತುಮಕೂರಿನಲ್ಲಿ ಈಗಂತ ಸಚಿವ ಕೆ.ಎನ್. ರಾಜಣ್ಣ ಅವರು ಆಗ್ರಹಿಸಿದ್ದಾರೆ. ಇದು ಬಿಜೆಪಿಯವರು ಶ್ರೀರಾಮ ಅಂತ ಬರ್ಕೊಳ್ಳಿ, ನಮ್ದೇನು ಅಡ್ಡಿ ಇಲ್ಲ. ಈಗ ಶ್ರೀರಾಮ ಎಲ್ರಿಗೂ ಸೇರಿದವನು, ಇವ್ರೊಬ್ಬರಿಗೆ ಅಲ್ಲ, ಗೊತ್ತಾಯ್ತಾ? ಇವರು ಈ ಥರ ವಿರೋಧ ಮಾಡಿದ್ರು, ನಾವು ಅದಕ್ಕೆ ಅವ್ರಿಗೆ ಯಾರಿಗೂ ಕರೆಯೋದಿಲ್ಲ ಅಂತ ಹಂಗೆ ಬರ್ಕೊಳ್ಳಿ, ಅವ್ರು ನಮ್ದೇನದು ಅಡ್ಡಿ ಇಲ್ಲ. ಅವರು ಹಾಗೇನೆ ಶ್ರೀರಾಮನ್ನ ಪ್ರಪಂಚಕ್ಕೆ ಭೂಮಂಡಲಕ್ಕೆ ಪರಿಚಯಿಸಿದವ್ರು ಯಾರಪ್ಪ ಅಂದರೆ ವಾಲ್ಮೀಕಿ ರಾಮಾಯಣ ಬರೆದಿದ್ರೆ ಶ್ರೀರಾಮನ ಪರಿಚಯ ಎಲ್ಲಿ ಬರ್ತಾ ಇತ್ತು? ಶ್ರೀರಾಮನ್ ಪರಿಚಯಿಸಿದಂಥ ವಾಲ್ಮೀಕಿದೇ ದೇವಸ್ಥಾನ ಇಲ್ಲ. ಅದಕ್ಕೋಸ್ಕರ ನಾವು ಅಲ್ಲಿ ವಾಲ್ಮೀಕಿ ದೇವಸ್ಥಾನನೂ ಕೂಡ ಇದೇ ರೀತಿ ಶ್ರೀರಾಮನಿಗೆ ಏನು ಆದ್ಯತೆ ಕೊಟ್ಟು ನೀವು ಕಟ್ಟಿದ್ದೀರಿ ಅದೇ ರೀತಿ ವಾಲ್ಮೀಕಿ ದೇವಸ್ಥಾನನೂ ಕೂಡ ಅಯೋಧ್ಯೆಯಲ್ಲಿ ಕಟ್ಟಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ. ನೋಡಿ, ಒಂದು ಕಡೆ ಕೆ.ಎನ್. ರಾಜಣ್ಣ ಅವರು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಬಿಜೆಪಿ ನಡುವೆ ಈ ಧರ್ಮಯುದ್ಧ ನಿಲ್ಲುವಂತ ಲಕ್ಷಣ ಕಂಡು ಬರ್ತಾ ಇಲ್ಲ. ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ರಾಮನಗರದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ರಾಮೋತ್ಸವದ ಜಪವನ್ನು ಮಾಡಿದ್ದಾರೆ. ನಾನು ಕೂಡ ರಾಮ ಭಕ್ತ, ನಾನು ರಾಮನನ್ನ ಪೂಜೆ ಮಾಡ್ತೀನಿ ಹೀಗಂತ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಮೋತ್ಸವವನ್ನು ನಡೆಸೋದಕ್ಕೆ ಚಿಂತನೆಯನ್ನ ಮಾಡಿದ್ದೀವಿ ಎಂದಿದ್ದಾರೆ. ನಾನು ಎಲ್ಲ ದೇವರಿಗೂ ಪೂಜಿಸ್ತೀನಿ, ಎಲ್ಲ ದೇವರಿಗೂ ನಾನು ಸ್ವಾಗತಿಸ್ತೀನಿ. ಅದರಲ್ಲಿ ಏನು ಒಂದೆರಡು ಮಾತಿಲ್ಲ. ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಇವತ್ತಿಗೂ ಹೇಳ್ತೀನಿ. ನಾನು ಚಿಕ್ಕ ಮಗನಿಂದನೇ ಹಿಡಿದ ನಾನು ಎಲ್ಲ ರೀತಿಯಲ್ಲೂ ಕೂಡ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ನಾನು ಸರಸ್ವತಿ ಪೂಜೆನೂ ಮಾಡಿದ್ದೀನಿ, ಲಕ್ಷ್ಮೀ ಪೂಜೆನೂ ಮಾಡಿದ್ದೀನಿ, ಗಣೇಶನ ಪೂಜೆನೂ ಮಾಡಿದ್ದೀನಿ, ರಾಮನ ಪೂಜೆನೂ ಮಾಡಿದ್ದೀನಿ, ರಾಮನ ಪೂಜೆನೂ ಮಾಡಿದ್ದೀನಿ. ಅದಕ್ಕೆ ನೋಡಿರಿ, ಯಾರೋ ರಾಜಕೀಯಕ್ಕೋಸ್ಕರವಾಗಿ ಏನೋ ಮಾಡಬಹುದು. ಆದರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ರಾಜಕೀಯವಾಗಿ ದೇವರನ್ನು ಬಳಸ್ಕೊಳ್ಳುವಂಥದ್ದು, ಧರ್ಮವನ್ನು ಬಳಸ್ಕೊಳ್ಳುವಂಥದ್ದು, ಜನಗಳನ್ನು ಒಡೆದು ಪಕ್ಷ ಮಾಡುವಂಥದ್ದು, ಅದು ರಾಜಕಾರಣಕ್ಕೋಸ್ಕರ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷ ಅದರಲ್ಲಿ ಏನಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಅದರದ್ದೇ ಆದಂಥ ಸಿದ್ಧಾಂತ, ಬದ್ಧತೆ, ಶಿಸ್ತು ಎಲ್ಲವೂ ಇದೆ. ನಾವು ಅದ್ರ ಪ್ರಕಾರನೇ ನಾವು ನಡ್ಕೊಂಡು ಹೋಗ್ತೀವಿ. ಎಲ್ಲ ದೇವರಿಗೂ ನಾವು ಪೂಜೆ ಮಾಡ್ತೀವಿ. ಏನೇ ರಾಮ ವಸ್ತಿನಲ್ಲ, ಅದು ಅವ್ರಿಗೆ ವಸ್ತಿ ಇರ್ಬೋದು, ಅವ್ರು ರಾಜಕಾರಣಕ್ಕೋಸ್ಕರ ಮಾಡ್ಬೋದು. ಬಟ್ ನಾವು ಪ್ರತಿ ದಿವಸ ಎಲ್ಲ ದೇವ್ರಿಗೂ ನಾವು ನಿತ್ಯನೂ ಪೂಜೆ, ನಮ್ಮ ಮನೇಲಿ ಎಲ್ಲರ ಮನೆಯಲ್ಲೂ ಮನೆ ದೇವರೇ ಅಂತ ಇಟ್ಕೊಂಡಿದ್ದೀವಿ. ಪೂಜಾ ರೂಮ್ ಅಂತಲೇ, ಪೂಜಾ ಮನೆ ಅಂತಲೇ, ಪೂಜಾ ಒಂದು ಜಾಗಕ್ಕೆ ಒಂದು ಸ್ಥಳನೂ ನಿಗದಿ ಮಾಡ್ಕೊಂಡಿದ್ದೀವಿ. ಅವ್ರಿಗೆಲ್ಲ ಹೊಸ್ತಾಗೋದು ರಾಜಕಾರಣಕ್ಕೆ, ತೋರಣೆಗೆ, ರಾಜಕಾರಣಕ್ಕೋಸ್ಕರ ಅವ್ರು ಬಳಸ್ಕೋತಾ ಇದ್ದಾರೆ. ನಾವು ಆ ರೀತಿ ಇಲ್ಲ. ಕಾಂಗ್ರೆಸ್ ಪಕ್ಷ ಅದು ಆ ರೀತಿ ಯಾವತ್ತೂ ಇಲ್ಲ. ಎಲ್ಲರೂ ಕಾಂಗ್ರೆಸ್ ಪಕ್ಷದವರನ್ನೇ, ಎಲ್ಲರೂ ಅದಕ್ಕೆ ಬದ್ಧವಾಗಿರಬೇಕಾಗ್ತದೆ. ಆ ಸಿದ್ಧತೆಗೆ ನಾವು